ನಮಸ್ತೆ, ಹ್ಯಾಪಿ ಭಾರತ್, ಹ್ಯಾಪಿ ವರಲ್ಡ್, ರಿಚ್ ಭಾರತ್, ರಿಚ್ ವರಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ಬ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ನಾವು ಆಲ್ಫಾಬೆಟ್ ಸೀರೀಸ್ ನೇಮ್ ನ್ಯೂಮರಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ಯಾರ ನೇಮು ಯಾವ ಅಕ್ಷರಗಳಿಂದ ಸ್ಟಾರ್ಟ್ ಆದರೆ ಹೇಗೆ ಇರುತ್ತೆ, ಅವರ ಪರ್ಸನಾಲಿಟೀಸ್ ಏನು, ಕಲರ್ಸ್ ಏನು, ಲಕ್ಕಿ ಕಲರ್ಸು, ಲಕ್ಕಿ ನಂಬರ್ಸು ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾನು ಎಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಮ್ ಅನ್ನೋ ಅಕ್ಷರದಿಂದ ನಿಮ್ಮ ಹೆಸರಾಗಲಿ, ಬೇರೆಯವರಾಗಲಿ, ನಿಮ್ಮ ಮಕ್ಕಳಾಗಲಿ, ಫ್ರೆಂಡ್ಸ್ ಆಗಲಿ, ಹೆಂಡತಿ, ಮಕ್ಕಳು, ಹಸ್ಬೆಂಡ್, ಏನೇ ಆಗಲಿ, ಯಾರೇ ಆಗಲಿ, ಈ ಅಕ್ಷರದಿಂದ ಅಥವಾ ಕಂಪ್ನಿ ಹೆಸರುಗಳು ಕೂಡ ಇನ್ಕ್ಲೂಡಿಂಗ್ ಕಂಪ್ನಿ ನೇಮ್ಸ್ ಇದು ಇನ್ಕ್ಲೂಡ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ನೇಮ್ ಅನ್ನೋದು 100% ರೂಲ್. ಅದು ನಿಮ್ಮ ಕಂಪ್ನಿ ಹೆಸರ, ನಿಮ್ಮ ಹೆಸರ, ನಮ್ಮ ನೇಮ್ ಅನ್ನೋದು ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ. ಸೊ ನಿಮ್ಮ ಹೆಸರು ಕರೆಕ್ಟ್ ಅಕ್ಷರಗಳಿಂದ ಸ್ಟಾರ್ಟ್ ಆಗಬೇಕು, ಕರೆಕ್ಟ್ ನಂಬರಲ್ಲಿ ಇರಬೇಕು. ಲಕ್ಕಿ ನಂಬರಲ್ಲಿ ನಿಮ್ಮ ಹೆಸರಿದೆಯಾ, ನಿಮಗೆ ಈಸಿಯಾಗಿ ಸಕ್ಸಸ್ ಸಿಗುತ್ತೆ, ಈಸಿಯಾಗಿ ನೇಮ್, ಫೇಮ್, ದುಡ್ಡು ಎಲ್ಲವನ್ನು ನೀವು ಪಡಿತೀರಾ. ಇದು 1000% ಸತ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಪಂಚರತ್ನಗಳನ್ನ ಫಾಲೋ ಆಗಲೇಬೇಕಾದ ಒಂದು ಪಂಚರತ್ನಗಳಿವು. ಲಕ್ಕಿ ನೇಮ್, ಲಕ್ಕಿ ಮೊಬೈಲ್ ನಂಬರ್, ವೆರಿ ಇಂಪಾರ್ಟೆಂಟ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್, ಲಕ್ಕಿ ವೆಹಿಕಲ್ ನಂಬರ್, ಲಕ್ಕಿ ಮ್ಯಾರೇಜ್ ಡೇಟ್. ಅದ್ಭುತ. ಮ್ಯಾರೇಜಸ್ ಇನ್ನು ಸೆಪ್ಟೆಂಬರಲ್ಲಿ 1 ಕೋಡ್ ಮತ್ತು ಸೂಪರ್ ಕೋಡ್ ಅನ್ನೋದು ಬರ್ತಾಯಿದೆ. ಯಾರಿಗಾದರೆ ಮ್ಯಾರೇಜಲ್ಲಿ ಪ್ರಾಬ್ಲಮ್ಸ್ ಇದೆ, ಲೈಫಲ್ಲಿ ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ನಾವು ಇನ್ನೂ ನೋಡಲಿಲ್ಲ ಅಂಥವ್ರು ಸಹ ನೀವು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಇದು ಮಾಡ್ಕೊಳ್ಳಿ. ಸೊ ಮ್ಯಾರೇಜ್ ಅನ್ನೋದು ನೀವು ಈ ಸೆಪ್ಟೆಂಬರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮರುಮಗನಲ್ಲಿ ಅಂತೀವಿ, ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತೀವಿ. ಸೊ ಎರಡು ಒಂದೇ. ಆ ಡೀಟೇಲ್ಸ್ ಎಲ್ಲ ನಾನು ಮುಂದಿನ ವೀಡಿಯೋಸ್ನಲ್ಲಿ ಮಾಡ್ತೀನಿ. ಸೊ ನೀವು ಈ ಥರ ಪ್ರಾಬ್ಲಮ್ಸ್ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನೀವು ಡೆಫಿನೆಟಾಗಿ ಸೆಪ್ಟೆಂಬರಲ್ಲಿ ಮ್ಯಾರೇಜಸ್ ಅನ್ನೋದು ಮಾಡ್ಕೋಬೋದು ಆ್ಯಂಡ್ ಹ್ಯಾಪಿ ಲೈಫ್ನ ಲೀಡ್ ಮಾಡ್ಬೋದು ನೀವು ಸಹ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ಎಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಮ್ ಅನ್ನೋರು ತುಂಬಾ ಡಿಸಿಪ್ಲೈನ್ಡ್ ವ್ಯಕ್ತಿಗಳು, ತುಂಬ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ಥಿಂಕ್ ಮಾಡ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಪಾರವಾಗಿರುತ್ತೆ, ಎಲ್ಲದಕ್ಕೂ ರೆಡಿಯಾಗಿರುತ್ತೆ, ಸಿದ್ಧರಾಗಿರ್ತಾರೆ. ಇವ್ರಿಗೆ ಜಾಬ್ ಅನ್ನೋದು ಸೂಟಬಲ್ ಅಲ್ಲ, ಫಿಟ್ ಆಗೋದೇ ಇಲ್ಲ. ಇವ್ರಿಗೆ ಏನಿದ್ರೂ ಓನ್ ಫ್ರೀಡಮ್ ಬೇಕು. ಅಂದರೆ ಜಾಬ್ ಅಲ್ಲ, ಬಿಸ್ನೆಸ್ ಅನ್ನೋದು ತುಂಬಾ ಸೂಟಬಲ್ ಆಗುತ್ತೆ. ತುಂಬ ಜನ ನೋಡಿ ಬೇಕಾದರೆ ಈ ಎಮ್ಮಿಂದ ಸ್ಟಾರ್ಟ್ ಆಗ್ತಾ ಇರೋ ವ್ಯಕ್ತಿಗಳು ಓನಾಗೆ ಬಿಸ್ನೆಸ್ ಮಾಡ್ತಾಯಿರ್ತಾರೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇವರದು. ಇವರು ಯಾರ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಒಂದು 80 to 85% ಪಕ್ಕ, ಇನ್ನು 20% ಜಾಬ್ಗಳಲ್ಲಿ ಇರ್ಬೋದು. ಆದಷ್ಟು ಜಾಸ್ತಿ ಅಂದರೆ ನಿಮಗೆ ಬಿಸ್ನೆಸ್ಸೇ ಮಾಡೋಕ್ಕೆ ಇಷ್ಟಪಡ್ತಾರೆ ಈ ವ್ಯಕ್ತಿಗಳು. ಆ್ಯಂಡ್ ಇವ್ರಿಗೆ ಲಕ್ಕಿ ಕಲರ್ಸ್ ಬಂದು ವೈಟು, ಗ್ರೀನು, ರೆಡ್ಡು, ಈ ಮೂರೂ ಇವ್ರಿಗೆ ಸೂಟಬಲ್ ಆಗುತ್ತೆ. ಇವರು ಇದನ್ನು ಯೂಸ್ ಮಾಡ್ಬೋದು ಲಕ್ಕಿ ಕಲರ್ಸ್ ಆಗಿ. ಬೆಸ್ಟ್ ಅಂದರೆ ವೈಟ್ ಯೂಸ್ ಮಾಡಿದ್ರೆ ಇವ್ರಿಗೆ ತುಂಬಾ ಲಕ್ ಅನ್ನೋದು ಬರುತ್ತೆ. ಆ್ಯಂಡ್ 1 and 6 ಇವರಿಗೆ ಬೆಸ್ಟ್. 1 and 6 ಆರ್ ಲಕ್ಕಿ ನಂಬರ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು, ಹ್ಯಾಪಿ ಭಾರತ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.